ಯಾಕೆ ವರ್ಷ ವರ್ಷ ಬೋರಿನ ನೀರು ಕೆಳಗೆ ಹೊಂಟವ್ರಿ. 800 900 1000 ಫೂಟ್ ಹೊಡೆದ್ರು ನೀರು ಸಿಗವಲ್ತ ಅನ್ನಕತ್ತಾರ. ಈ ಕೆರೆ ಮತ್ತು ಡ್ಯಾಮ್ನಾಗ ತುಂಬ್ದಂಗೆ ವರ್ಷ ಮಳೆಗಾಲಕ್ಕೆ ತುಂಬ್ಕೊಂತ ಖಾಲಿ ಹಾಕೊಂತ ಯಾಕೆ ಇರಂಗಿಲ್ಲ? ಬೋರಿನ ನೀರು ಹಕ್ಕಿಕತ್ತ ಬೇರೆ ಐತ್ರಿ, ಮ್ಯಾಲೆ ಕಂಡು ನೀರಿನ ಗತೆ ಅಲ್ಲ ಅದು ಮಣ್ಣಾಗ ನೀರು ಹಿಂಗಿದ್ರನ ಬೋರಿಗೆ ಜಕ್ಕೊಳ್ಳೋದು ವ್ಯವಸ್ಥೆ ಐತಿ. ಹಂಗಾಗಕ್ಕೆ ಏನೇನು ಮಾಡ್ಬೋದ್ರಿಪ್ಪ? ಈಗಾಗಲೇ ಹೇಳೇವಿ, ಒಡ್ಡು ಹಾಕ್ರಿ, ಟ್ರೆಂಚ್ ಹೊಡೀರಿ, ಗಿಡ ಹಚ್ಚಿರಿ ಅಂತ ಹೇಳಿ. ಇದಕ್ಕೆಲ್ಲದಕ್ಕೂ ಮೀರಿದ್ದು ಒಂದು ಅಂಶ ಐತ್ರಿ. ಅದನ್ನ ನೋಡೋಕ್ಕಿಂತ ಮೊದಲು ಒಂದು ಹಂಗೆ ವಿಚಾರ ಮಾಡೋಣ್ರಿ. ಯಾಕೆ ಮೊದಲು ವಾರಗಟ್ಲೆ ಮಳೆ ಸರಿದ್ರೂ ಬೆಳೆ ಬಾಡ್ತಿರ್ಲಿಲ್ಲ, ಈಗೀಗ 2 ದಿನ ನೀರಿಲ್ಲ ಅಂದರೂ ಬೆಳೆ ಒಣಗಾಕತ್ತಾವ. ಹಿಂಗೆ ಯಾಕಾಯ್ತು? ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಮಣ್ಣಾಗಿರೋದು ಸಾವಯವ ಇಂಗಾಲದ ಅಂಶ. ಆ ಸಾವಯವ ಇಂಗಾಲ ಅಂಶ ಕನಿಷ್ಠ ಅಂದ್ರೂ 2% ಇರ್ಬೇಕಂತ ಹೇಳ್ತಾರೆ ರೀ. ಆದರೆ ಈಗೀಗ ಭಾಳಷ್ಟು ಜಾಗದಾಗ 2% ಇರಬೇಕಾದದ್ದು 0.2% ಆಗೈತಂತ. ಅರ್ಥಾತ್ ಈ ಇಂಗಾಲದ ಅಂಶ 10 ಪಟ್ಟು ಕಮ್ಮಿ ಆದ್ರೆ ನೀರು 10 ಪಟ್ಟು ಜಾಸ್ತಿ ಬೇಡಕ್ಕೆ ಚಾಲು ಆಗ್ತೈತಿ. ಎಲ್ಲಿಂದ ತರೋದ್ರಿಪ್ಪ ಅಷ್ಟು ನೀರು? ಬಿಡ್ರಿ ಸರ, ಈ ವರ್ಷ ಇನ್ನೊಂದು ಪಾಯಿಂಟ್ ಹೊಡ್ಸೋಣ ಅನ್ನೋರ ಭಾಳ ಮಂದಿ ಅದೇರಿ. ಇನ್ನೊಂದು ಪಾಯಿಂಟ್ ಏನೋ ಹೊಡಿಸ್ತೀರಿ, ಆದ್ರೆ ಹೊಸ ನೀರು ಎಲ್ಲಿಂದ ತರ್ತೀರಿ? ಆ ಹೊಸ ನೀರು ತರ್ಬೇಕಂದ್ರೆ ಮಣ್ಣಾಗ ಇಂಗಾಲನೂ ಹೆಚ್ಚಾಗ್ಬೇಕಲ್ಲ, ಅದನ್ನ ಹೆಂಗೆ ಹೆಚ್ಚು ಮಾಡೋದ್ರಿ?